ಕಣ್ಣಿಟ್ಟಿನಿ ನೋಡು. ನೆನೆದು ಬದುಕಲು ಬೇಕು ಶ್ರೀಪಾದರಾಜರ, ನೆನೆದು ಬದುಕಲು ಬೇಕು ಶ್ರೀಪಾದರಾಜರ, ನೆನೆಯಲಿವರನ್ನ ಪೂಣೆ ಒಲಿಯುವಂಥ ದಿವ್ಯ ಚರಣ, ನೆನೆಯಲಿವರನ್ನ ಪೂಣೆ ಒಲಿಯುವಂಥ ದಿವ್ಯ ಚರಣ, ನೆನೆದು ಬದುಕಲು ಬೇಕು ಶ್ರೀಪಾದರಾಜರ. ಅಬ್ಬೂರ ಶೇಷಗಿರಿ ಗಿರಿಯಮ್ಮರ ಸುತ, ಅಬ್ಬೂರಯತಿ ಬ್ರಹ್ಮಣ್ಯರನುಜ, ಅಬ್ಬರವಿಲ್ಲದೆ ಸ್ವರ್ಣ ವರ್ಣರು ದೀಕ್ಷಿಸೆ, ಅಬ್ಬರಗೈದಂಥ ರಂಗವಿಠಲರ, ಅಬ್ಬರಗೈದಂಥ ರಂಗವಿಠಲರ, ನೆನೆದು ಬದುಕಲು ಬೇಕು ಶ್ರೀಪಾದರಾಜರ. ಯತಿಲಕ್ಷ್ಮೀನಾರಾಯಣರುವತಿ ಹಿತದಿ ವಾಗ್ವಜ್ರವ ರಚಿಸಿ ಸುಧೆಗೆ, ಯತಿ ರಘುನಾಥರು ಅವಲೋಕಿಸಿ ಸನ್ಮತಿಸಿ ಶ್ರೀಪಾದ ರಾಜರೆಂದೆನಿಪರ, ನೆನೆದು ಬದುಕಲು ಬೇಕು ಶ್ರೀಪಾದರಾಜರ, ನೆನೆದು ಬದುಕಲು ಬೇಕು ಶ್ರೀಪಾದರಾಜರ. ನರಸಿಂಹನಾರಾಧಿಸಿ ಸಾಳ್ವದೊರೆಗೆ ಬಂದ, ತರಿದೆ ಬ್ರಹ್ಮತ್ಯ ದೋಷವ ಭ್ರಮರವೇಣು ಗೋಪಿ ಗೀತೆಗಳಲ್ಲದೆ, ನರಹರಿ ಪ್ರಿಯ ಮಧ್ವನಾಮ ಕರ್ತೃಗಳ, ನೆನೆದು ಬದುಕಲು ಬೇಕು ಶ್ರೀಪಾದರಾಜರ, ನೆನೆದು ಬದುಕಲು ಬೇಕು ಶ್ರೀಪಾದರಾಜರ. ಭಾಗೀರಥಿ ಸ್ತುತಿಸಿ ನರಸಿಂಹತೀರ್ಥಕ್ಕೆ, ಭಾಗೀರಥಿಯ ಮಜ್ಜನಗೈಸಿದ ಜನಸ್ತೋಮಕ್ಕೆ, ಭಾಗ್ಯೋದಯಿಸಿ ಮುಳವಾಗಿಲ ಕಿಷ್ಟಾರ್ಥವಗೈದು, ಗಂಗಾವತರಣಗೈದ ಮಹಾಮಹಿಮರ, ಗಂಗಾವತರಣಗೈದ ಮಹಾಮಹಿಮರ, ನೆನೆದು ಬದುಕಲು ಬೇಕು ಶ್ರೀಪಾದರಾಜರ, ನೆನೆದು ಬದುಕಲು ಬೇಕು ಶ್ರೀಪಾದರಾಜರ. ಇನಿತು ಗಂಗಾ ಜನಕ ರಂಗವಿಠಲನ ಭಜಕರ, ಅನುದಿನ ಬಿಡದೆ ಮಾಡಲು ಸ್ಮರಣೆಯ, ಕಾನನದಲ್ಲಿದ್ದರು ಗೋವಿ ಪ್ರಪುಂಜ
ಸಟೆಯಲ್ಲದಿಟವು ಅನ್ನವ ನೀವನು ಸಟೆಯಲ್ಲದಿಟವು ನೆನೆದು ಬದುಕಲು ಬೇಕು ಶ್ರೀಪಾದರಾಜರ ನೆನೆಯಲಿವರನ್ನ ಪೂರ್ಣೆ ಒಲಿಯುವಂಥ ದಿವ್ಯ ಚರಣ ನೆನೆಯಲಿವರನ್ನ ಪೂರ್ಣೆ ಒಲಿಯುವಂಥ ದಿವ್ಯ ಚರಣ ನೆನೆದು ಬದುಕಲು ಬೇಕು ನೆನೆದು ಬದುಕಲು ಬೇಕು ನೆನೆದು ಬದುಕಲು ಬೇಕು ಶ್ರೀಪಾದರಾಜರ. ಹರೇ ಶ್ರೀನಿವಾಸ. ಸಣ್ಣಿಟ್ಟು ನೀನು ನೆನೆದು ಬದುಕಲು ಬೇಕು ಶ್ರೀಪಾದರಾಜರ ನೆನೆದು ಬದುಕಲು ಬೇಕು ಶ್ರೀಪಾದರಾಜರ ನೆನೆಯಲಿವರನ್ನ ಪೂರ್ಣೆ ಒಲಿಯುವಂಥ ದಿವ್ಯ ಚರಣ ನೆನೆಯಲಿವರನ್ನ ಪೂರ್ಣೆ ಒಲಿಯುವಂಥ. ನಾಗರಾಜ್ ಕುಲಕರ್ಣಿ ಅವರಿಗೆ ಅಭಿನಂದನೆಗಳು. ಗೋವಿಪ್ರಪುಂಜ ಅನ್ನುವ ಅಂಕಿತದ ಮೂಲಕವಾಗಿ ವಿಶೇಷವಾಗಿ ಹರಿದಾಸರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇಡೀ ಅವರ ಪರಿವಾರ ಸಂಗೀತಕ್ಕೆ ಹಾಗೂ ಹರಿದಾಸರ ಸೇವೆಗೆ ವಿಶೇಷವಾದ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಗೋವಿಪ್ರಪುಂಜ ಅನ್ನುವ ಹೆಸರಿನಲ್ಲಿ ಅಂಕಿತದಲ್ಲಿ ನಾಗರಾಜ್ ಅವರು ಸುಮಾರು 60ಕ್ಕಿಂತ ಹೆಚ್ಚು ಕೃತಿಗಳನ್ನ ಈಗಾಗಲೇ ರಚನೆ ಮಾಡಿದ್ದಾರೆ. ಅದು ಶತಮಾನ ದಾಟ್ಲಿ ಅಂತ ಹೇಳಿ ಅವರಿಗೆ ಆಶೀರ್ವಾದವನ್ನ ಮಾಡ್ತಾ, ಮತ್ತೆ ಇಡೀ ಪರಿವಾರ ವಿಶೇಷವಾಗಿ ಪ್ರಸನ್ನ ವೆಂಕಟದಾಸರನ್ನು ಒಳಗೊಂಡಂತೆ ಎಲ್ಲ ಹರಿದಾಸರ ಸೇವೆಯನ್ನ ನಾಗರಾಜ್ ಅವರ ಪರಿವಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಇದೇ ರೀತಿಯಾದ ಇನ್ನೂ ಹೆಚ್ಚಿನ ಶ್ರೇಯಸ್ಸು ಹಾಗೂ ಕೃತಿಗಳು ಹೊರಗೆ ಬರಲಿ ಅಂತ ಅವರಿಗೆ ಉತ್ತಮವಾದ ಭವಿಷ್ಯವನ್ನ ಹರಿದಾಸರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ಇಂತಹ ಒಬ್ಬ ಕಲಾವಿದರು ನಮ್ಮೂರಿನಲ್ಲಿ ಇದ್ದಾರೆ ಅನ್ನೋದು ಒಂದು ಹೆಮ್ಮೆಯ ಸಂಗತಿ ಅಂತ ಮತ್ತೊಮ್ಮೆ ಅವರಿಗೆ ವಿಶೇಷವಾದ ಅಭಿನಂದನೆಯನ್ನ ಮಾಡ್ತಾ ಇದ್ದೇವೆ. ಇದೇ ರೀತಿಯಾದ ಸೇವೆಯನ್ನ ನಾಗರಾಜ್ ಅವರು ಮುಂದುವರಿಸಬೇಕು ಅಂತಲೂ ಕೂಡ ನಾವು ಅವರಲ್ಲಿ ಅಪೇಕ್ಷೆಯನ್ನು ಪಡ್ತಾ ಇದ್ದೇವೆ. ಧನ್ಯವಾದಗಳು ಆಚಾರ್ಯರೇ. ಧನ್ಯವಾದಗಳು ನಾಗರಾಜ್ ಕುಲಕರ್ಣಿ ಹಾಗೂ ಅವರ ಕುಟುಂಬದವರಿಗೆ. ಈಗ ಪ್ರವಚನ ಕಾರ್ಯಕ್ರಮನ ಶುರು ಮಾಡೋಣ ಆಚಾರ್ಯ. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಇವತ್ತು ಪರಮ ಪಾವನವಾಗಿರತಕ್ಕಂತಹ ಪರ್ವಕಾಲ. ಯಾಕೆ ಅಂದ್ರೆ ಪ್ರಾತಸ್ಮರಣೀಯರಾದ ಶ್ರೀಪಾದರಾಜರ ಸ್ಮರಣೆಯನ್ನ ನಾವು ಮಾಡ್ತಾ ಇದ್ದೇವೆ. ಯಾವತ್ತು ಪರಮಾತ್ಮನ ಹಾಗೂ ಪರಮಾತ್ಮನ ಭಕ್ತರ ಸ್ಮರಣೆಯನ್ನ ಮಾಡ್ತೀವಿ, ಅವರ ಆರಾಧನೆಯನ್ನ ಮಾಡ್ತೀವಿ, ಅದೇ ಒಂದು ದೊಡ್ಡದಾದ ಪರ್ವಕಾಲ. ಹಾಗಾಗಿ ಇವತ್ತು ಶ್ರೀಪಾದರಾಜರ ಆರಾಧನೆ ಹಾಗೂ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬೆಳಗಿದ ಇನ್ನೊಬ್ಬ ಮಹಾನುಭಾವರು ಸತ್ಯಾಭಿನವ ತೀರ್ಥರು. ಅಂತಹ ಮಹಾನುಭಾವರ ಆರಾಧನೆ ಹಾಗೂ ಇನ್ನೊಬ್ಬ ಉತ್ತಮ ಸಾಧಕರು ಶ್ರೀ ಕೃಷ್ಣ ದ್ವೈಪಾಯನ ತೀರ್ಥರು, ಅವರ ಪೂರ್ವಾರಾಧನೆ. ಹೀಗೆ ಈ ಮೂವರು ಸಾಧಕರ ಅಪರೋಕ್ಷ ಜ್ಞಾನಿಗಳ ಒಂದು ಸ್ಮರಣೆಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಅದರಲ್ಲಿ ವಿಶೇಷವಾಗಿ ಶ್ರೀಪಾದರಾಜರು ಅವರು ದೈವಾಂಶ ಸಂಭೂತರು ಅನ್ನೋದಕ್ಕೆ 5ನೇ ವಯಸ್ಸಿಗೆ ಉಪನಯನ, 6ನೇ ವಯಸ್ಸಿಗೆ ಸನ್ಯಾಸ ಸ್ವೀಕಾರದಂತಹ ಶ್ರೇಷ್ಠವಾದ ಸಾಧನೆಯನ್ನ ಶ್ರೀಪಾದರಾಜರು ಮಾಡಿದ್ದಾರೆ. ಶ್ರೀಪಾದರಾಜರ ತಪಸ್ಸು, ಅವರ ಸಾಧನೆಗೆ ಅನೇಕ ಸಂದರ್ಭಗಳನ್ನ, ಉದಾಹರಣೆಗಳನ್ನ ನಾವು ಕೊಡಬಹುದು. ಮೊದಲನೇದಾಗಿ
ಪ್ರತಿ ದಿವಸ ಅವರು ತಮ್ಮ ಉಪಾಸ್ಯ ಮೂರ್ತಿಯಾಗಿರತಕ್ಕಂತಹ ರಂಗವಿಠಲನಿಗೆ 64 ಬಗೆಯ ಪದಾರ್ಥಗಳನ್ನು ಸಮರ್ಪಣೆ ಮಾಡ್ತಾ ಇದ್ರು. ದಟ್ಟವಾದ ಕಾಡಿನಲ್ಲಿ ಹೋದರೂ ಕೂಡ ಈ ಅವರ ಸಾಧನೆಗೆ ಕುಂದು ಬರ್ತಾ ಇರಲಿಲ್ಲ. ಆ ರೀತಿಯಾದ ಸಾಧನೆ ಅವರದ್ದಾಗಿತ್ತು. ಅದರ ಜೊತೆಗೆ ಅವರ ಸಾಧನೆ ಅಂತ ಹೇಳಿದ್ರೆ ಅಪಾರವಾದ ಅದ್ವಿತೀಯವಾದ ಒಂದು ಪಾಂಡಿತ್ಯ ಹಾಗೂ ಜ್ಞಾನ. ಅವರ ಪಾಂಡಿತ್ಯ ಹೇಗಿತ್ತು ಅಂತ ನೋಡೋದಕ್ಕೆ ಅವರ ಶಿಷ್ಯರಾಗಿರತಕ್ಕಂತಹ ವ್ಯಾಸರಾಜ ಗುರುಸಾರ್ವಭೌಮರೇ ಸಾಕ್ಷಿ. ಯಾವ ವ್ಯಾಸರಾಜ ಗುರುಸಾರ್ವಭೌಮರು ವೇದಾಂತ ಪ್ರಪಂಚದಲ್ಲಿ ಅದ್ವಿತೀಯವಾದ 3 ಗ್ರಂಥಗಳನ್ನ ರಚನೆ ಮಾಡಿದವರು. ಅವರ 3 ಗ್ರಂಥಗಳನ್ನ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ನರಸಿಂಹದೇವರ 3 ಕಣ್ಣುಗಳು ಅಂತ ವರ್ಣನೆಯನ್ನ ಮಾಡ್ತಾರೆ. ಆ 3 ಗ್ರಂಥಗಳು ಯಾವುದು ಅಂದ್ರೆ ನ್ಯಾಯಾಮೃತ, ತರ್ಕತಾಂಡವ ಹಾಗೂ ತಾತ್ಪರ್ಯ ಚಂದ್ರಿಕಾ ಅಂತ. ಇಂತಹ ವಿಶಿಷ್ಟವಾದ ಗ್ರಂಥವನ್ನ ರಚನೆ ಮಾಡಿದವರು ವ್ಯಾಸರಾಜರು. ಆ ವ್ಯಾಸರಾಜರ ಗುರುಗಳೇ ಯಾರು ಅಂತ ಕೇಳಿದ್ರೆ ಶ್ರೀಪಾದರಾಜರು. ಇಂತಹ ಶ್ರೀಪಾದರಾಜರ ಕಾಲದಲ್ಲಿ ಒಬ್ಬ ಮಹಾನ್ ಪಂಡಿತ, ತರ್ಕ, ನ್ಯಾಯ, ವ್ಯಾಕರಣ ಮುಂತಾದ ಅನೇಕ ಶಾಸ್ತ್ರಗಳಲ್ಲಿ ಪ್ರಾವೀಣ್ಯತೆಯನ್ನ ಪಡೆದ ಒಬ್ಬ ಮಹಾನುಭಾವ ಪಂಡಿತ ಪಕ್ಷಧರ ಮಿಶ್ರ ಅಂತ. ಆ ಪಕ್ಷಧರ ಮಿಶ್ರರು ವ್ಯಾಸರಾಜರ ಪಾಂಡಿತ್ಯವನ್ನ ಕೇಳಿ ಅವರನ್ನ ನೋಡ್ಬೇಕು ಅಂತ ಬಂದು ಅವರ ಜೊತೆಗೆ ವಾದವನ್ನ ಮಾಡ್ತಾರೆ. ವಾದವನ್ನ ಮಾಡಿ ಅವರ ಪಾಂಡಿತ್ಯಕ್ಕೆ ಬೆರಗಾಗಿ ಒಂದು ಮಾತನ್ನ ಹೇಳ್ತಾರೆ. ಏನಂತ? ಯದಧೀತಂ ತದಧೀತಂ. ನಾನು ಏನನ್ನ ಓದಿದ್ದೇನೆ ಅದೆಲ್ಲವನ್ನು ವ್ಯಾಸರಾಜರು ಓದಿದ್ದಾರೆ. ನಾನು ಏನು ಓದಿಲ್ಲ ಅದನ್ನು ಕೂಡ ವ್ಯಾಸರಾಜರು ಓದಿದ್ದಾರೆ. ಸೋಯಂ ನವೀನ ವ್ಯಾಸೇನ. ಇವರು ಬರೀ ವ್ಯಾಸರಾಜರಲ್ಲ, ಅಭಿನವರಾದ ವೇದವ್ಯಾಸರು ಎಂಬುದಾಗಿ ಅವರು ಉದ್ಗಾರವನ್ನು ತೆಗೆಯುತ್ತಾರೆ. ಹಾಗಾಗಿ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಇಂತಹ ಅಪಾರವಾದ ಪಾಂಡಿತ್ಯ ವ್ಯಾಸರಾಜರಲ್ಲಿ ಇತ್ತು. ಅಂತಹ ವ್ಯಾಸರಾಜರ ಗುರುಗಳು ಶ್ರೀಪಾದರಾಜರು. ಶ್ರೀಪಾದರಾಜರ ವಿದ್ಯಾ ಪರಂಪರೆಯನ್ನ ಬೆಳಗಿದ ವ್ಯಾಸರಾಜರ ಶಿಷ್ಯರೇ ಯಾರು ಅಂದ್ರೆ 104 ಗ್ರಂಥಗಳನ್ನ ರಚನೆ ಮಾಡಿದ ಮಹಾನುಭಾವರು ವಿಜಯೇಂದ್ರ ತೀರ್ಥರು. ಕುಂಭಕೋಣದಲ್ಲಿ ಅವರ ಮೂಲ ವೃಂದಾವನ ಇದೆ. ಇಂತಹ ಒಂದು ಪಾಂಡಿತ್ಯ, ತಪಸ್ಸು, ಸಾಧನೆಗಳಿಂದ ಹೆಸರಾದವರು ಯಾರು ಅಂದ್ರೆ ಶ್ರೀಪಾದರಾಜರು. ಇವತ್ತು ನಾವೆಲ್ಲ ಹರಿದಾಸ ಸಾಹಿತ್ಯವನ್ನ ನಾವು ಶ್ರವಣ ಮಾಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಶ್ರೀಪಾದರಾಜರು ವೇದಾಂತ ಪ್ರಪಂಚಕ್ಕೆ ಇಂತಹ ವ್ಯಾಸರಾಜರು, ವಿಜಯೇಂದ್ರ ತೀರ್ಥರಂತಹ ಶಿಷ್ಯರನ್ನ ಪ್ರದಾನ ಮಾಡಿದರೆ, ಮತ್ತೆ ವಾಗ್ವಜ್ರ ಅನ್ನುವಂತಹ ಶ್ರೇಷ್ಠವಾದ ಗ್ರಂಥವನ್ನು ರಚನೆ ಮಾಡುವ ಮೂಲಕ ವೇದಾಂತ ಪ್ರಪಂಚಕ್ಕೆ ಕೊಡುಗೆಯನ್ನು ನೀಡಿದರೆ, ಅದೇ ಶ್ರೀಪಾದರಾಜರು ಹರಿದಾಸ ಸಾಹಿತ್ಯಕ್ಕೆ ಶ್ರೀಕಾರವನ್ನ ಹಾಕಿದ್ರು ಅಂತ ಹೇಳಬಹುದು. ಅವರು ಶ್ರೀಕಾರ ಹಾಕಿದ್ದರಿಂದ ಇವತ್ತು ಹರಿದಾಸ ಸಾಹಿತ್ಯ ಇಷ್ಟೊಂದು ವಿಶಾಲವಾಗಿ, ಹೆಮ್ಮರವಾಗಿ ಸಮುದ್ರದೋಪಾದಿಯಲ್ಲಿ ಬೆಳೆದು ನಿಂತಿದೆ. ಹರಿದಾಸ ಸಾಹಿತ್ಯಕ್ಕೆ ಶ್ರೀಪಾದರಾಜರು ರಂಗವಿಠಲ ಅನ್ನುವಂತಹ ಅಂಕಿತದಿಂದ ತಾವು ಕೂಡ ಯಾರು ದೊಡ್ಡ ಪೀಠಾಧಿಪತಿಗಳು ಅಂಥವರು ಸಂಸ್ಕೃತದ ವೇದಾಂತ ಗ್ರಂಥಗಳನ್ನ ರಚನೆ ಮಾಡಿದವರು, ಅಂತಹ ಶ್ರೀಪಾದರಾಜರು ಕೂಡ ರಂಗವಿಠಲ ಅನ್ನುವಂತಹ ಅಂಕಿತವನ್ನು ಇಟ್ಟುಕೊಂಡು ಪದ ಪದ್ಯ ಸುಳಾದಿಗಳನ್ನ ರಚನೆ ಮಾಡಿದ ಕಾರಣದಿಂದ ಇವತ್ತು ಹರಿದಾಸ ಸಾಹಿತ್ಯ ಇಷ್ಟೊಂದು ವಿಶಾಲವಾಗಿದೆ, ಶ್ರೀಮಂತವಾಗಿದೆ, ಪ್ರಸಿದ್ಧವಾಗಿದೆ. ಯಾಕೆಂದ್ರೆ ಕನ್ನಡದ ಸಾಹಿತ್ಯವನ್ನ ಆ ಕಾಲದಲ್ಲಿ ಶ್ರೀಪಾದರಾಜರು ಮೊದಲಾದವರ ಕಾಲದಲ್ಲಿ ಕನ್ನಡದಲ್ಲಿ ಮಾತಾಡಿದರೆ ಮೈಲಿಗೆ ಅನ್ನುವಂತಹ ಒಂದು ಸ್ಥಿತಿ ಇತ್ತು. ಅಂತಹ ವೇದಾಂತ ಗ್ರಂಥಗಳ ಚರ್ಚೆ, ಹಾವಳಿ ಎಲ್ಲ ನಡೀತಾ ಇತ್ತು. ಅಷ್ಟೇ ಅಲ್ಲ, ಆಗ ಹೇಳಿದ ವಿಜಯೇಂದ್ರ ಸ್ವಾಮಿಗಳ 104 ಗ್ರಂಥಗಳನ್ನು ರಚನೆ ಮಾಡಿದ ಅವರ ವೈಖರಿಯನ್ನು ಹೇಳುವಾಗ, ವಿಜಯೇಂದ್ರ ಸ್ವಾಮಿಗಳ ಕಾಲದಲ್ಲಿ ಕುಂಭಕೋಣದಲ್ಲಿ ಮಹಡಿಗಳಲ್ಲಿ ವಾಸ ಮಾಡುವ ಹಕ್ಕಿಗಳು ಕೂಡ ಸಂಸ್ಕೃತದಲ್ಲಿ ವಾಕ್ಯಾರ್ಥ ಮಾಡ್ತಾ ಇದ್ವು. ದೇವಲೋಕದ ಹಕ್ಕಿಗಳಿಗೂ ಕುಂಭಕೋಣದ ಹಕ್ಕಿಗಳಿಗೂ ಸಂಸ್ಕೃತದಲ್ಲಿ ವಾಕ್ಯಾರ್ಥ ನಡೆದರೆ ಕುಂಭಕೋಣದ ಹಕ್ಕಿಗಳಿಗೆ ವಿಜಯ ಸಿಕ್ತಿತ್ತು. ಅಂತಹ ಕಾಲ ಅದು. ಕನ್ನಡ ಸಾಹಿತ್ಯ ಅಂತ ಹೇಳಿದ್ರೆ
ಬಹಳ ಉದಾಸೀನ ಮಾಡಿದ ಕಾಲ. ಅಷ್ಟೇ ಯಾಕೆ, ಹರಿಕಥಾಮೃತ ಸಾರವನ್ನ ರಚನೆ ಮಾಡಿದ ಜಗನ್ನಾಥ ದಾಸರಿಗೇನೆ ಪೂರ್ವಾಶ್ರಮದಲ್ಲಿ ಹರಿದಾಸರನ್ನು ಕಂಡ್ರೆ ಆಗ್ತಾ ಇರಲಿಲ್ಲ. ಆದ್ರಿಂದಲೇನೆ ವಿಜಯದಾಸರು ಬಂದಾಗ ಇವರೇನೋ ಕೂಸಿಮಗ ದಾಸ, ಇವರ ಆಮಂತ್ರಣಕ್ಕೆ ಯಾಕೆ ಹೋಗ್ಬೇಕು ಅಂತ ತಿರಸ್ಕಾರ ಮಾಡಿದ್ರು. ಹಾಗಾಗಿ ಅಂತಹ ಪ್ರಸಂಗದಲ್ಲಿ ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು ಮೊದಲಾದ ಅಪರೋಕ್ಷ ಜ್ಞಾನಿಗಳು ಅಂಕಿತದೊಂದಿಗೆ ಹರಿದಾಸರ ಕೃತಿಗಳನ್ನ ರಚನೆ ಮಾಡಿದ್ದರಿಂದ ಇವತ್ತು ಹರಿದಾಸ ಸಾಹಿತ್ಯ ಜೀವಂತವಾಗಿ ಉಳ್ಕೊಂಡಿದೆ. ಕೇವಲ ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಜಗನ್ನಾಥದಾಸರು ಕೃತಿಗಳನ್ನ ರಚನೆ ಮಾಡಿದ್ದರಿಂದ ಏನೋ ಒಂದು ಪ್ರಸಿದ್ಧವಾಗಿದೆ, ಪ್ರಚಾರದಲ್ಲಿದೆ. ಅದಕ್ಕಿಂತ ಹೆಚ್ಚು ಅಂತ ಹೇಳಿದ್ರೆ ಶ್ರೀಪಾದರಾಜರಂಥವರು, ವಾದಿರಾಜರು, ವ್ಯಾಸರಾಜರು, ವಿಜಯೇಂದ್ರ ಸ್ವಾಮಿಗಳು, ಇಂಥ ಎಲ್ಲ ಮಹನೀಯರು, ಪೀಠಾಧಿಪತಿಗಳು ಅಂಕಿತದೊಂದಿಗೆ ಪದ ಪದ್ಯ ಸುಳಾದಿಗಳನ್ನ ರಚನೆ ಮಾಡಿದ್ದರಿಂದ ಇವತ್ತು ಹರಿದಾಸ ಸಾಹಿತ್ಯ ಜೀವಂತವಾಗಿ ಉಳ್ಕೊಂಡಿದೆ. ಹಾಗಾಗಿ ಹರಿದಾಸ ಸಾಹಿತ್ಯಕ್ಕೆ ಈ ಪೀಠಾಧಿಪತಿಗಳು ವಿಶೇಷವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಸತ್ಯ ಸಂಗತಿಯನ್ನ ಯಾರೂ ಅಲ್ಲಗಳೆಯಲಿಕ್ಕೆ ಸಾಧ್ಯವಿಲ್ಲ. ಆ ಹಿನ್ನೆಲೆಯಲ್ಲಿ ಶ್ರೀಪಾದರಾಜರು ಹರಿದಾಸ ಸಾಹಿತ್ಯಕ್ಕೆ ಒಂದು ವಿಶೇಷವಾಗಿರತಕ್ಕಂತಹ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಕನ್ನಡದ ಹರಿವಾಯುಸ್ತುತಿ ಎಂಬುದಾಗಿ ಪ್ರಸಿದ್ಧವಾದ ಮಧ್ವನಾಮ, ಆ ಮಧ್ವನಾಮವನ್ನ ರಚನೆ ಮಾಡಿದವರು ಯಾರು ಅಂದ್ರೆ ಶ್ರೀಪಾದರಾಜರು. ಶ್ರೀಪಾದರಾಜರ ತಪಸ್ಸು, ಅವರ ಚರಿತ್ರೆ, ಅದನ್ನ ಈಗಾಗಲೇ ಮಾಧ್ಯಮದಲ್ಲಿ ಬಹಳಷ್ಟು ಜನ ಹೇಳಿರ್ತಾರೆ. ಹಾಗಾಗಿ ಅಂತಹ ಅಂಶಗಳನ್ನು ಬಿಟ್ಟು ಅವರ ಕೃತಿ ಬಗ್ಗೆ ಒಂದೆರಡು ವಿಷಯಗಳನ್ನ ನಾನು ಹೇಳ್ತಾ ಇದ್ದೇನೆ. ಇವತ್ತು ಎಲ್ಲರ ಮನೆಯಲ್ಲಿ ಮನೆ ಮಾತಾದ ಎರಡು ಕೃತಿಗಳು, ಒಂದು ಮಧ್ವನಾಮ, ಇನ್ನೊಂದು ವಾದಿರಾಜ ಸ್ವಾಮಿಗಳವರು ರಚನೆ ಮಾಡಿದ ಲಕ್ಷ್ಮೀ ಶೋಭಾನ. ಹಾಗಾಗಿ ಈ ಮಧ್ವನಾಮವನ್ನ ರಚನೆ ಮಾಡಿದವರು, ಅದು ಮಧ್ವನಾಮ ಕನ್ನಡದ ವಾಯುಸ್ತುತಿ ಎಂಬುದಾಗಿ ಪ್ರಸಿದ್ಧವಾಗಿದೆ. ಹಾಗಾಗಿ ಇಂತಹ ಈ ಕೃತಿಯನ್ನ ರಚನೆ ಮಾಡಿದವರು ಶ್ರೀಪಾದರಾಜರು. ಇದನ್ನ ಯಾರು ಪಾರಾಯಣ ಮಾಡ್ತಾರೆ ಅವರಿಗೆ ಎಂತಹ ಪುಣ್ಯ ಬರ್ತದೆ. ಸೋಮ ಸೂರ್ಯೋಪರಾಗದಿ ಗೋ ಸಹಸ್ರಗಳ ಅಂತ ಹೇಳ್ತಾರೆ. ಇದಕ್ಕೆ ಫಲಶ್ರುತಿಯನ್ನು ಬರೆದ ಜಗನ್ನಾಥದಾಸರು. ಪರ್ವಕಾಲಗಳಲ್ಲಿ ಹಾಗೂ ಸೂರ್ಯ ಚಂದ್ರರ ಗ್ರಹಣ ಕಾಲದಲ್ಲಿ 1000 ಗೋದಾನ ಮಾಡಿದರೆ ಏನು ಫಲ ಬರುತ್ತದೋ ಆ ಫಲ ಶ್ರೀಪಾದರಾಜರು ರಚನೆ ಮಾಡಿದ ಮಧ್ವನಾಮವನ್ನ ಪಾರಾಯಣ ಮಾಡೋದ್ರಿಂದ ಬರುತ್ತದೆ ಅಂತ. ಆ ಮಧ್ವನಾಮದ ಯಾವ ಪದ್ಯಗಳ ವಿವರಣೆಯನ್ನು ನಾನು ಸದ್ಯಕ್ಕೆ ಕೊಡಲ್ಲ, ಆದರೆ ಅದರ ಕೃತಿಯ ಹಿನ್ನೆಲೆಯನ್ನ ಒಂದು ಮಾತಿನಲ್ಲಿ ಹೇಳ್ತಾ ಇದ್ದೇನೆ. ಮೊದಲು 4 ನುಡಿಗಳನ್ನ ರಚನೆ ಮಾಡಿದ್ದಾರೆ. ಆ 4 ನುಡಿಗಳಲ್ಲಿ ಶ್ರೀಪಾದರಾಜರು ಪ್ರಾಣದೇವರ ಮಹಿಮೆಯನ್ನ ಹೇಳ್ತಾ ಇದ್ದಾರೆ. 4 ನುಡಿಯನ್ನ ಯಾಕೆ ಬಳಸಿದ್ರು ಅಂತ ಕೇಳಿದ್ರೆ, ಪ್ರಾಣದೇವರು ಭಾವಿ ಬ್ರಹ್ಮರು, ಚತುರ್ಮುಖರು ಅನ್ನೋದಕ್ಕೋಸ್ಕರವಾಗಿ ಆ ಚತುರ್ಮುಖನ ಮಹಿಮೆಯ ಸಂಕೇತವಾಗಿ ಶ್ರೀಪಾದರಾಜರು ಮೊದಲ 4 ನುಡಿಗಳಲ್ಲಿ ಪ್ರಾಣದೇವರ ಮಹಿಮೆಯನ್ನ ಹೇಳ್ತಾ ಇದ್ದಾರೆ. ಆಮೇಲೆ ಮುಂದೆ 7 ನುಡಿಗಳು, ಆ 7 ನುಡಿಗಳಲ್ಲಿ ಶ್ರೀಪಾದರಾಜರು ಹನುಮಂತ ದೇವರ ಮಹಿಮೆಯನ್ನ ನಿರೂಪಣೆಯನ್ನ ಮಾಡಿದ್ದಾರೆ. ಯಾಕೆ 7 ನುಡಿಗಳಲ್ಲಿ ಹನುಮಂತ ದೇವರ ಮಹಿಮೆ ವರ್ಣನೆ ಮಾಡಿದ್ರು, 8 ಯಾಕೆ ಮಾಡ್ಲಿಲ್ಲ ಅಂತ ಕೇಳಿದ್ರೆ, 7 ಅನ್ನೋದು ಹನುಮಂತ ದೇವರ ಸಂಖ್ಯೆ, ಪ್ರಾಣದೇವರ ಸಂಖ್ಯೆ, ರಾಮಾಯಣದ ಸಂಖ್ಯೆ. ಯಾಕೆಂದ್ರೆ ರಾಮಾವತಾರ ಆದದ್ದು ಅದು ಪುನರ್ವಸು ನಕ್ಷತ್ರಗಳಲ್ಲಿ. ಪುನರ್ವಸು ನಕ್ಷತ್ರ 27 ನಕ್ಷತ್ರಗಳಲ್ಲಿ 7ನೇ ನಕ್ಷತ್ರ. ದಶಾವತಾರಗಳಲ್ಲಿ ರಾಮಾವತಾರ 7ನೇ ಅವತಾರ. ಹಾಗಾಗಿ 7 ಅನ್ನೋದು ರಾಮಾಯಣದ ಸಂಖ್ಯೆ. ರಾಮ ಅನ್ನುವ ಅಕ್ಷರವೂ ಕೂಡ 7. ಬಭಮ 5ನೇ ಅಕ್ಷರ, ಯರ ಇದು 2ನೇ ಅಕ್ಷರ. ಹಾಗಾಗಿ ರಾಮ ಅನ್ನುವ ಅಕ್ಷರವೇ 7 ಹೇಳುತ್ತೆ. ರಾಮಾಯಣದಲ್ಲಿರುವ ಕಾಂಡಗಳು ಕೂಡ 7 ಕಾಂಡಗಳು. ಮತ್ತೆ ಆ ರಾಮನ ಸೇವಕನಾದ ಅಂತರಂಗದ ಭಕ್ತನಾದ ಹನುಮಂತ ದೇವರ ತಲೆಯಲ್ಲಿ ಯಾವಾಗಲೂ 7 ಇದೆ. ಅದು ಯಾವುದು ಅಂತ ಕೇಳಿದ್ರೆ, ಮೂಲ ರಾಮಾಯಣ, ಮೂಲ ಮಹಾಭಾರತ, ಪಂಚರಾತ್ರ ಹಾಗೂ 4 ವೇದಗಳು. ಸಪ್ತ ಸೇವಾಸು ಮಾತೃಷು ಎಂಬುದಾಗಿ ವೇದಗಳು ಅವರನ್ನ ಕರೀತಾ ಇದ್ದಾವೆ. ಈ 7 ಯಾವಾಗಲೂ ತಲೆಯಲ್ಲಿ ತುಂಬಿಕೊಂಡವರು. ನಮ್ಮ ಮೇಲಿನ 7 ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ಬಾಯಿ, ತಲೆ, ರಸನೇಂದ್ರಿಯ, ಈ ತರಹ ಜ್ಞಾನ ಸಾಧನಾತ್ಮಕವಾದ 7 ಇಂದ್ರಿಯಗಳಲ್ಲಿ ಇದ್ದು ಪ್ರಾಣದೇವರು
ನಮಗೆ ಅನುಗ್ರಹವನ್ನು ಮಾಡ್ತಾರೆ. ಆ 7 ಇಂದ್ರಿಯಗಳಿಂದ ಸಾಧನೆಯನ್ನ ಮಾಡಿಸ್ತಾರೆ. ಅದನ್ನೇ ಸಪ್ತಗ್ರಾಮಾದಿ ದೇವೋಭೂತ್ ಯಲಗೂರೇಶನನ್ನು ಹೇಳುವಾಗ ಸಪ್ತಗ್ರಾಮಗಳ ಒಡೆಯ. ಯಾವ ಸಪ್ತಗ್ರಾಮ? ನಮ್ಮ ದೇಹದ ಜ್ಞಾನ ಸಾಧನೆಯನ್ನ ಮಾಡುವ 7 ಗ್ರಾಮಗಳು, ಅದೇ 7 ಇಂದ್ರಿಯಗಳು, ಆ 7 ಊರುಗಳು, ಆ 7 ಇಂದ್ರಿಯಗಳ ಒಡೆಯನೇ ಯಲಗೂರೇಶ ಪ್ರಾಣದೇವರು. ಹಾಗಾಗಿ ಅದನ್ನ ತಿಳಿಸುವುದಕ್ಕೋಸ್ಕರವಾಗಿ ಶ್ರೀಪಾದರಾಜರು ಹನುಮಂತ ದೇವರ ಮಹಿಮೆಗೋಸ್ಕರವಾಗಿ 7 ಪದ್ಯಗಳನ್ನ ಮೀಸಲು ಮಾಡಿದರು. ಆಮೇಲೆ ಮುಂದೆ 10 ಪದ್ಯ. ಆ 10 ಪದ್ಯಗಳಲ್ಲಿ ಭೀಮಸೇನ ದೇವರ ಮಹಿಮೆಯನ್ನು ಹೇಳ್ತಾರೆ. ಆ ಮಾರುತನೆ ಸೋಮಕುಲದಲ್ಲಿ ಪಾರ್ಥರೊಡನೆ ಜನಿಸಿ ಅಂತ ಹೇಳ್ತಾ ಅಲ್ಲಿ ಭೀಮಸೇನ ದೇವರ ಮಹಿಮೆಯನ್ನು ಹೇಳಬೇಕಾದ್ರೆ 10 ಪದ್ಯಗಳನ್ನು ಬಳಸಿದ್ರು. ಯಾಕೆ 10 ಪದ್ಯ ಬಳಸಿದವರಿಗೆ 11, 12 ಬಳಸ್ಲಿಕ್ಕೆ ಆಗುದಿಲ್ವೋ? 10 ಬೇಕು. ಯಾಕೆ ಅಂದ್ರೆ 10 ಅನ್ನೋದು ಭೀಮಸೇನ ದೇವರ ಅಪಾರವಾದ ಗುಣಗಳಲ್ಲಿ 10 ಅನ್ನೋದು ಪ್ರಧಾನವಾದದ್ದು. ಭಕ್ತಿ ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿಸ್ಥಿತಿ ಯೋಗೋ ಪ್ರಾಣೋ ಬಲಂ ಚೈವ ವೃಕೋದರ ಇತಿ ಸ್ಮೃತಃ ಎಂಬುದಾಗಿ 10 ಪ್ರಧಾನವಾದ ಗುಣಗಳುಳ್ಳವರು ಯಾರು ಅಂದ್ರೆ ಭೀಮಸೇನ ದೇವರು. ಭಕ್ತಿ ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿಸ್ಥಿತಿ ಯೋಗ ಪ್ರಾಣ ಬಲಂ ಚೈವ ವೃಕೋದರ ಇತಿ ಸ್ಮೃತಃ. ವೃಕೋದರ ಅನ್ನೋದು ಭೀಮಸೇನ ದೇವರ ಹೆಸರು. ಅದರ ಜೊತೆಗೆ ಇದೇ ಭೀಮಸೇನ ದೇವರು ಮಧ್ವಾಚಾರ್ಯರಾಗಿ ಅವತಾರವನ್ನ ಮಾಡಿದಾಗ ದಶಪ್ರಕರಣ ಎನ್ನುವ ಗ್ರಂಥಗಳನ್ನ ರಚನೆ ಮಾಡಿದವರು, ದಶಪ್ರಮತಿಗಳು ಅಂತ ಅನಿಸಿಕೊಂಡವರು. ಅದಕ್ಕೋಸ್ಕರವಾಗಿ ಭೀಮಸೇನ ದೇವರ ಸಂಖ್ಯೆ 10. ಆಮೇಲೆ ಮುಂದೆ 5 ನುಡಿಗಳನ್ನ ಬಳಸಿದ್ದಾರೆ ಶ್ರೀಪಾದರಾಜರು. ಆ 5 ನುಡಿಗಳ ಮೂಲಕವಾಗಿ ಮಧ್ವಾಚಾರ್ಯರು ಹಾಗೂ ಮಧ್ವಾಚಾರ್ಯರ ಸಿದ್ಧಾಂತವನ್ನ ಕೊಂಡಾಡಿದ್ದಾರೆ. 5 ಪದ್ಯ ಯಾಕೆ ಬಳಸಿದ್ರು ಅಂತ ಹೇಳಿದ್ರೆ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರೇ ಹೇಳಿದ ಹಾಗೆ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನ ದೈವಕ ಪಂಚಮುಖ ಶಕ್ರಾದಿಗಳು ಕಿಂಕರು ಶ್ರೀಹರಿಗೆ ಪಂಚವಿಂಶತಿ ತತ್ವ ತರತಮ ಪಂಚಿಕೆಗಳನ್ನು ಪೇಳದ ಭಾವಿ ವಿರಿಂಚಿ ಯನಿಪಾನಂದ ತೀರ್ಥರ ನೆನೆವೆನನುದಿನವು ಎಂಬುದಾಗಿ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಹೇಳ್ತಾರೆ. ಪಂಚಭೇದಾತ್ಮಕವಾದ ಈ ಪ್ರಪಂಚಕ್ಕೆ ಪಂಚರೂಪಿಯಾದ ಪರಮಾತ್ಮ ಅಧಿದೇವತೆ. ಈ ಪ್ರಪಂಚ ಪಂಚಭೇದಗಳಿಂದ ಕೂಡಿದೆ ಅನ್ನುವಂತಹ ಪಂಚಭೇದ ಸಿದ್ಧಾಂತವನ್ನ ಶ್ರೀಮದಾಚಾರ್ಯರು ನಿರೂಪಣೆಯನ್ನ ಮಾಡಿದ್ದಾರೆ. ಆದ ಕಾರಣ ಅದನ್ನ ತಿಳಿಸೋದಕ್ಕೋಸ್ಕರವಾಗಿ ಅದರ ಸಂಕೇತವಾಗಿ ಶ್ರೀಪಾದರಾಜರು ಆಚಾರ್ಯರ ಮಹಿಮೆ ಹಾಗೂ ಸಿದ್ಧಾಂತದ ಸಂಕೇತವಾಗಿ 5 ನುಡಿಗಳನ್ನ ರಚನೆ ಮಾಡಿದ್ದಾರೆ. ಇನ್ನು ಕೊನೆಗೆ ಜಗನ್ನಾಥದಾಸರು ಇದಕ್ಕೆ ಫಲಶ್ರುತಿಯನ್ನು ಹೇಳ್ತಾ 3 ನುಡಿಯನ್ನ ರಚನೆ ಮಾಡಿದ್ದಾರೆ. ಅವ್ರು ಯಾಕೆ 4 ಮಾಡಲಿಲ್ಲ, 3 ಯಾಕೆ ಮಾಡಿದ್ರು? ಭಕ್ತಿ ಜ್ಞಾನ ವೈರಾಗ್ಯದ ಸಂಕೇತವಾಗಿ 3 ನುಡಿಗಳನ್ನ ಅವರು ರಚನೆಯನ್ನ ಮಾಡಿದ್ದಾರೆ. ಹಾಗಾಗಿ ಮಧ್ವನಾಮದ ಸಂಖ್ಯೆಯಿಂದಲೇನೆ ಇಷ್ಟು ಸಂದೇಶ ಸಿಗಬೇಕಾದರೆ ಇನ್ನು ಒಂದೊಂದು ಪದ್ಯ ಒಂದೊಂದು ಸಾಲು ಇದರನ್ನ ನಾವು ನೋಡಿದಾಗ ಅದರಲ್ಲಿ ಎಂತಹ ದಿವ್ಯವಾದ ಸಂದೇಶ ನಮಗೆ ದೊರೆಯೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯವಿದೆ. ಅದರಲ್ಲಿ ಒಂದೇ ಒಂದು ಸಣ್ಣ ಸಂಗತಿಯನ್ನ ಹೇಳಿ ಈ ಚಿಂತನೆಯನ್ನ ಮುಗಿಸೋಣ. ಶ್ರೀಪಾದರಾಜರು ಹನುಮಂತ ದೇವರ ವೈಭವನ್ನ ಹೇಳ್ತಾ ಭೂತ ಭಾವದಿ ತರಣಿ ಬಿಂಬಕ್ಕೆ ಲಂಘಿಸಿದ ಈತ ಗೆಣೆಯಾರು ಮೂರ್ಲೋಕದೊಳಗೆ ಅಂತ ಹೇಳ್ತಾರೆ. ಸೀರಿಯಲ್ ಮುಖಾಂತರ ನೋಡುವಾಗ ಅಥವಾ ಯಾರ್ಯಾರೋ ಡೈರೆಕ್ಟರು ತಿಳಿಸಿದ ರಾಮಾಯಣ ಅಥವಾ ಬೇರೆ ಬೇರೆ ಪೌರಾಣಿಕ ಕಥೆಗಳನ್ನು ನೋಡುವಾಗ ನಮಗೆ ಹೆಚ್ಚು ಗೊಂದಲ ಇದೆ. ನಾನು ಮೊನ್ನೆ ಹೇಳಿದೆ, ರಮಾನಂದ ಸಾಗರ ತಿಳಿಸಿದ ರಾಮಾಯಣ ಹೆಚ್ಚು ಪ್ರಾಮಾಣ್ಯ, ಹಿಂದಿ ಮಹಾಭಾರತ ಹೆಚ್ಚು ಒಳ್ಳೆಯದಿದೆ, ಬಹಳ ಏನೋ ಅದರಲ್ಲಿ ತಪ್ಪು ಅಂಶಗಳಿಲ್ಲ. ಆದರೆ ಇತ್ತೀಚೆಗೆ ಕನ್ನಡದಲ್ಲಿ ನಿರೂಪಿತವಾಗಿರತಕ್ಕಂತ ಅನೇಕ ಪೌರಾಣಿಕ ವಿಷಯಗಳು ಭಾರಿ ಅಬದ್ಧವಾಗಿದ್ದಾವೆ. ಹಾಗಾಗಿ ಅಲ್ಲಿ ನಾವು ತಪ್ಪು ಸಂದೇಶವನ್ನು ತಿಳಿಯುವ ಪ್ರಸಂಗ ಇರುತ್ತದೆ. ಅದಕ್ಕೋಸ್ಕರವಾಗಿ ಈ ಉದಾಹರಣೆಯನ್ನ ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಏನ್ ಹೇಳ್ತಾರೆ ಶ್ರೀಪಾದರಾಜರು?
ಪೋತ ಭಾವದಿ ತರಣಿ ಬಿಂಬಕ್ಕೆ ಲಂಘಿಸಿದ ಈತ ಗೆಣೆಯಾರು ಮೂರ್ಲೋಕದೊಳಗೆ. ಪೋತ ಭಾವ ಅಂದ್ರೆ ಹುಟ್ಟಿದ ಭಾವ, ಹುಟ್ಟಿದ ತಕ್ಷಣ. ಹುಟ್ಟಿದ್ದು ಕೂಡ ಹನುಮಂತ ದೇವರು ಬತ್ತಲೆಯಾಗಿ ಹುಟ್ಟಿಲ್ಲ. ಹೇಗೆ ಹುಟ್ಟಿದ್ದಾರೆ ಅಂತ ಕೇಳಿದ್ರೆ, ಹೇಮ ಕಚ್ಚುಟ ಉಪವೀತ ಧರಿಪ ಮಾರುತ ಅಂತ ವಿಜಯದಾಸರು ಹೇಳ್ತಾರೆ. ಬಂಗಾರದ ಕೌಪೀನ ಯಜ್ಞೋಪವೀತಗಳೊಂದಿಗೆ ಹನುಮಂತ ದೇವರು ಅವತಾರವನ್ನು ಮಾಡಿದ್ದಾರೆ. ಅವತಾರ ಮಾಡಿದ ಅವರಿಗೆ ಹುಟ್ಟಿದ ಕೂಡಲೇ ಬಹಳ ಹಸಿವೆಯಾಗಿತ್ತು. ಹಾಗಾಗಿ ಸೂರ್ಯನನ್ನು ನೋಡಿದ್ರು. ನೋಡಿದ ತಕ್ಷಣ ಹಣ್ಣು ಅಂತ ಭ್ರಮೆ ಮಾಡಿಕೊಂಡ್ರು, ಹಾರಿದ್ರು ಅಂತ ತಿಳ್ಕೊಳ್ತಾರೆ. ಹೀಗೇನೆ ಇಟ್ಕೊಂಡ್ಬಿಟ್ರೆ ಬುದ್ಧಿರ್ಬಲಂ ಯಶೋ ಧೈರ್ಯಂ ಅನ್ನೋ ಶ್ಲೋಕಕ್ಕೆ ಏನರ್ಥ? ಹನುಮಂತ ದೇವರ ಸ್ಮರಣೆಯಿಂದ ಬುದ್ಧಿ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮ ಸ್ಮರಣಾದ್ ಭವೇತ್ ಅಂತ ಇಷ್ಟು ಗುಣಗಳು ಹನುಮಂತ ದೇವರ ಸ್ಮರಣೆಯಿಂದ ಬರ್ತಾವೆ ಅಂತ ಮಹಾಭಾರತ ಹೇಳಬೇಕಾದ್ರೆ, ನಾವು ಹನುಮಂತ ದೇವರಿಗೆ ಹುಟ್ಟಿದ ತಕ್ಷಣ ಹಸಿವೆಯಾಗಿತ್ತು. ಹಾಗಾಗಿ ಆ ಸೂರ್ಯನನ್ನ ಆಗ್ತಾನೆ ಉದಿಸುವಂತಹ ಸೂರ್ಯನನ್ನ ಹಣ್ಣು ಅಂತ ತಿಳ್ಕೊಂಡು ಹನುಮಪ್ಪ ಹಾರಿದ. ಆವಾಗ ಇಂದ್ರ ವಜ್ರಾಯುಧ ಹಾಕಿದ, ಅವನ ದವಡೆ ಉಬ್ಬಿತು ಅಂತ ಈ ತರಹ ಎಲ್ಲ ತಪ್ಪಾಗಿ ತಿಳಿಯುವ ಪ್ರಸಂಗ ಇದೆ. ಆದ್ರೆ ವಾಸ್ತವಿಕವಾದದ್ದು ಹಾಗಲ್ಲ. ಹನುಮಂತ ದೇವರಿಗೆ ಹಸಿವೆ ಆಗಿಯೂ ಇಲ್ಲ. ಅಷ್ಟೇ ಯಾಕೆ, ಸೂರ್ಯನನ್ನ ಹಣ್ಣು ಅಂತ ತಿಳಿಯುವ ಅಜ್ಞಾನಿ ಹನುಮಂತ ದೇವರಾಗಿದ್ರೆ ಬುದ್ಧಿರ್ಬಲಂ ಯಶೋ ಧೈರ್ಯಂ ಅನ್ನುವಂತಹ ಶ್ಲೋಕಕ್ಕೆ ಯಾವ ಅರ್ಥವೂ ಇಲ್ಲ. ಹಾಗಾದ್ರೆ ಸೂರ್ಯನನ್ನ ಹಣ್ಣು ಅಂತ ತಿಳಿಯುವಷ್ಟು ದೇವತೆಗಳಿಗೆ, ಅದರಲ್ಲೂ ಕೂಡ ಎಲ್ಲ ದೇವತೆಗಳಿಗೆ ಜ್ಞಾನೋಪದೇಶಕರಾಗಿರತಕ್ಕಂತಹ ಪ್ರಾಣದೇವರ ಅವತಾರರಾದ ವಾಯುದೇವರಿಗೆ, ಹನುಮಂತ ದೇವರಿಗೆ ಈ ಪ್ರಶ್ನೆಯೇ ಇಲ್ಲ. ಮಹಾವ್ಯಾಕರಣಾಂಬೂದಿ ಮಂಥಮಾನಸ ಮಂದಿರಂ ಕವಯಂತಂ ರಾಮಕೀರ್ತ್ಯ ಹನುಮಂತಂ ಉಪಾಸ್ಮೆ. ಮಹಾವ್ಯಾಕರಣ ಪ್ರವೇತ್ತ ಯಾರು? ಹನುಮಂತ ದೇವರು. ಜ್ಞಾನೇ ವಿರಾಗೆ ಹರಿ ಭಕ್ತಿ ಭಾವೆ ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗೆ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನಃ ಪುಮಾನ್ ಕದಾಚಿತ್ ಕ್ವಚಕಶ್ಚನೈವ ಅಂತ ಹನುಮಂತ ದೇವರ ಬಗ್ಗೆ ಹೆಗ್ಗಳಿಕೆ. 100 ಯೋಜನ ಸಮುದ್ರವನ್ನ ಯಾವ ಆಯಾಸ ಇಲ್ಲದೆ ವಿಶ್ರಾಂತಿ ತೆಗೆದುಕೊಳ್ಳದೆ ಒಂದೇ ಈಟಿಗೆ ಹರಿದ ಮಹಾನುಭಾವರು ಹನುಮಂತ ದೇವರು. ಅಂತಹ ಹನುಮಂತ ದೇವರಿಗೆ ಸೂರ್ಯನನ್ನ ಹಣ್ಣು ಅಂತ ತಿಳಿಯುವ ಭ್ರಮೆಯೇ ಇಲ್ಲ. ಹಾಗಾದ್ರೆ ಹಣ್ಣು ಅಂತ ತಿಳ್ಕೊಂಡು ಹಾರಿದವರಲ್ಲ ಅವರು. ಆ ಭ್ರಮೆಯೆಲ್ಲ ನಮ್ಮಂಥವರಿಗೆ ಬಿಟ್ಟಿದ್ದಾರೆ. ಅವರು ತಪ್ಪಾಗಿ ತಿಳಿಯವರಿಗೆ ಭ್ರಮೆಯನ್ನು ಕೊಟ್ಟಿದ್ದಾರೆ ಹನುಮಂತ ದೇವರು. ಹಾಗಾದ್ರೆ ಅವರು ಹಣ್ಣು ಅಂತ ತಿಳ್ಕೊಂಡು ಹಾರಿದ್ದಲ್ಲ, ಸೂರ್ಯಾಂತರ್ಗತನಾದ ನಾರಾಯಣನಲ್ಲಿ ಎಲ್ಲ ವೇದಗಳನ್ನ, ವ್ಯಾಕರಣವನ್ನ, ವೇದಾಂತವನ್ನ ಅಧ್ಯಯನ ಮಾಡಿ ಉರುವಣಿಸಿ ಹಿಂದು ಮುಂದಾಗಿ ನಡೆದ ಅಂತ ಹೇಳ್ತಾರೆ ಶ್ರೀಪಾದರಾಜರು. ಅದನ್ನೆಲ್ಲ ಅಧ್ಯಯನವನ್ನು ಮಾಡಿ ಯಾವ ಆಯಾಸ ಇಲ್ಲದೆ ಉರುವಣಿಸಿ ಹಿಂದು ಮುಂದಾಗಿ ನಡೆದ. ಹಿಂದು ಮುಂದಾಗಿ ವಾಪಸ್ಸು ಬರುವಾಗ ಆಯಾಸ ಇಲ್ಲದೆ ಅವರು ಹನುಮಂತ ದೇವರು ಬಂದ್ರು ಅನ್ನುವಂತಹ ಹನುಮಂತ ದೇವರ ಮಹಿಮೆಯನ್ನ ಈ ಒಂದು ಸಣ್ಣ ಸಾಲು, ಪೋತ ಭಾವದಿ ತರಣಿ ಬಿಂಬಕ್ಕೆ ಲಂಘಿಸಿದ. ತರಣಿ ಅಂದ್ರೆ ಸೂರ್ಯ. ಯಾವುದನ್ನ ತರಣ ಮಾಡ್ತಾನೆ? ಕತ್ತಲೆಯನ್ನ ತರಣ ಮಾಡ್ತಾನೆ. ಹಾಗಾಗಿ ಅವನಿಗೆ ತರಣಿ ಅಂತ ಹೆಸರು. ಆ ಸೂರ್ಯನಲ್ಲೂ ಕೂಡ ಇದ್ದು ಜಗತ್ತಿಗೆ ಬೆಳಕನ್ನು ಕೊಡುವರು ಯಾರು ಅಂದ್ರೆ ಮುಖ್ಯ ಪ್ರಾಣದೇವರು. 72,000 ಕಿರಣಗಳಿಂದ ಸೂರ್ಯನಲ್ಲಿ ಇದ್ದು ಇಡೀ ಜಗತ್ತಿಗೆ ಬೆಳಕನ್ನ ಹಾಗೂ ಎಲ್ಲ ಚೇಷ್ಟೆಯನ್ನ ಮಾಡುವವರು ಯಾರು ಹೇಳಿದ್ರೆ ಪ್ರಾಣದೇವರು. ಅಂತಹ ಪ್ರಾಣದೇವರ 3 ಅವತಾರಗಳ ಹನುಮ ಭೀಮ ಮಧ್ವರ ಚರಿತ್ರೆಯನ್ನ ಶ್ರೀಪಾದರಾಜರು ಮಧ್ವನಾಮದಲ್ಲಿ ಬಹಳ ಸೊಗಸಾಗಿ ಯುಕ್ತಿಯುಕ್ತವಾಗಿ ಅನೇಕ ಶ್ರೀಮದಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯ, ರಾಮಾಯಣ, ಸಂಗ್ರಹ ರಾಮಾಯಣ ಹಾಗೂ ವಾಯುಸ್ತುತಿ ಈ ಎಲ್ಲ ಗ್ರಂಥಗಳಲ್ಲಿ ಬಂದ ಅಪೂರ್ವವಾದ ಪ್ರಮೇಯಗಳನ್ನ ಇಷ್ಟೊಂದು ಚಿಕ್ಕದಾದ ಮಧ್ವನಾಮ ಎನ್ನುವಂತಹ ಕೃತಿಯಲ್ಲಿ ಶ್ರೀಪಾದರಾಜರು ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಹಿಡಿದಿಟ್ಟಿದ್ದಾರೆ. ಅಂತಹ ಶ್ರೀಪಾದರಾಜರು ರಂಗವಿಠಲ ಅನ್ನುವ ಅಂಕಿತದೊಂದಿಗೆ ಹರಿದಾಸ ಸಾಹಿತ್ಯಕ್ಕೆ ಕೊಡುಗೆಯನ್ನು ಕೊಟ್ಟ ಮೇಲೆ ಅವರ ಶಿಷ್ಯರಾಗಿರತಕ್ಕಂತಹ ವೇದಾಂತದ ಉತ್ತುಂಗ ಗ್ರಂಥಗಳನ್ನು ರಚನೆ ಮಾಡಿದ ವ್ಯಾಸರಾಜರು ಶ್ರೀಕೃಷ್ಣ ಅನ್ನುವ ಅಂಕಿತದಿಂದ ಅವರು ಕೂಡ ಪದಪದ್ಯ ಸುಳಾದಿಗಳನ್ನು ರಚನೆ ಮಾಡಿದ್ದಾರೆ. ಆಮೇಲೆ ಅವರ ಶಿಷ್ಯರಾಗಿರತಕ್ಕಂತಹ
ವ್ಯಾಸರಾಜರ ಇನ್ನೊಬ್ಬರು ಶಿಷ್ಯರು ವಿಜೇಂದ್ರರ ಸಮಕಾಲೀನರಾಗಿರತಕ್ಕಂತಹ ವಾದಿರಾಜ ಸ್ವಾಮಿಗಳವರು ಕೂಡ ಹಯವದನ ಅನ್ನುವ ಅಂಕಿತದಿಂದ ಅವರು ಕೂಡ ಪದಪದ್ಯ ಸುಳಾದಿಗಳನ್ನು ರಚನೆ ಮಾಡಿದ್ದಾರೆ. ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು ಕೂಡ ಮೂಲರಾಮ ಅನ್ನುವ ಅಂಕಿತದಿಂದ ಪದಪದ್ಯಗಳನ್ನು ರಚನೆ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಕೂಡ ಧೀರ ವೇಣುಗೋಪಾಲ ಅನ್ನುವ ಅಂಕಿತದಿಂದ ಸುಳಾದಿಯನ್ನು ರಚನೆ ಮಾಡಿದ್ದಾರೆ. ಅದೇ ಯಾಕೆ ಅತ್ಯಂತ ಮೇರು ಕೃತಿಯನ್ನು ರಚನೆ ಮಾಡಿರ್ತಕ್ಕಂತಹ ಶ್ರೀಮನ್ ನ್ಯಾಯ ಸುಧಾಕಾರರು ಎಂಬುದಾಗಿ ಪ್ರಸಿದ್ಧರಾದ ಟೀಕಾಕತ್ಪಾದರು ಕೂಡ ಪದಪದ್ಯಗಳನ್ನು ರಚನೆ ಮಾಡಿದ್ದಾರೆ. ಒಂದೆರಡು ಅವರ ಪದ್ಯಗಳು ಸಿಕ್ಕಿದ್ದಾವೆ ಎಂಬುದಾಗಿ ಪಂಡಿತರಾದ ಪ್ರಭಂಜನಾಚಾರ್ಯರು ತಮ್ಮ ಪತ್ರಿಕೆಯಲ್ಲಿ ಹಾಕಿದ್ದಾರೆ. ಹಾಗಾಗಿ ಜಯತೀರ್ಥರು ಯಾಕೆ ಅವರ ಮುಂಚೆ ಬಂದ ಶ್ರೀಮದ್ ಆಚಾರ್ಯರ ಸಾಕ್ಷಾ ಶಿಷ್ಯರಾಗಿರ್ತಕ್ಕಂತಹ ನರಹರಿ ತೀರ್ಥರು ಕೂಡ ಏನ್ ಮಾಡಿದ್ದಾರೆ, ಪದಪದ್ಯ ಸುಳಾದಿಗಳನ್ನ ರಚನೆ ಮಾಡಿದ್ದಾರೆ. ನರಹರಿ ತೀರ್ಥರಿಗಿಂತ ಮುಂಚೆ ಋಷಿಕೇಶ್ ತೀರ್ಥರು ಯಕ್ಷಗಾನದ ಮೂಲಕವಾಗಿ ಹರಿದಾಸ ಸಾಹಿತ್ಯಕ್ಕೆ ಬೆಳಕನ್ನು ಚೆಲ್ತಿದ್ದಾರೆ. ಇವರೆಲ್ಲರಿಗೂ ಕೂಡ ಮೂಲ ಗುರುಗಳಾದ ಜಗದ್ಗುರುಗಳಾದ ಶ್ರೀಮದ್ ಆಚಾರ್ಯರು ಕೂಡ 12 ಸ್ತೋತ್ರವನ್ನ ರಚನೆ ಮಾಡುವ ಮೂಲಕವಾಗಿ ಹರಿದಾಸ ಸಾಹಿತ್ಯಕ್ಕೆ ಪ್ರೇರಣೆಯನ್ನ ಮಾಡಿದ್ದಾರೆ. ಹಾಗಾಗಿ ಇಂತಹ ಹರಿದಾಸ ಸಾಹಿತ್ಯ ಶ್ರೀಮದ್ ಆಚಾರ್ಯರಿಂದ ಆರಂಭ ಮಾಡಿಕೊಂಡು ಶ್ರೀಪಾದರಾಜರಿಂದ ಬೆಟ್ಟವಾಗಿ ಸಮುದ್ರವಾಗಿ ಹರಿದು ಮುಂದೆ ಪುರಂದರದಾಸರು, ಕನಕದಾಸರು ಹಾಗೂ ವ್ಯಾಸರಾಜರು, ವಾದಿರಾಜರು, ಈ ಕಡೆಗೆ ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು ಹಾಗೂ ಪ್ರಸನ್ನ ವೆಂಕಟದಾಸರು, ಮೋಹನದಾಸರು ಮೊದಲಾದ ಅನೇಕ ಜ್ಞಾನಿ ವರೆಣ್ಯರಿಂದ ದಾಸ ಸಾಹಿತ್ಯ ಇವತ್ತು ಶ್ರೀಮಂತವಾಗಿದೆ. ಇಂತಹ ದಾಸ ಸಾಹಿತ್ಯಕ್ಕೆ ಒಂದು ರೀತಿಯಾದ ಶ್ರೀಕಾರವನ್ನ ಹಾಕಿ ಇವತ್ತು ಇಷ್ಟು ಹೆಮ್ಮರವಾಗಿ ಬೆಳೆಯೋದಕ್ಕೆ ಕಾರಣರಾಗಿರ್ತಕ್ಕಂತಹ ಮಹಾನುಭಾವರು ಅವರು ಶ್ರೀಪಾದರಾಜರು. ಅಂತಹ ಶ್ರೀಪಾದರಾಜರ ಸ್ಮರಣೆಯನ್ನ ಮಾಡಿದರೆ ಒಳ್ಳೆ ಸುಭೋಜನ ದೊರೀತದೆ ಅಂತ. ಸುಭೋಜನ ಅಂದ್ರೆ ಬರೀ ಊಟದ ಸುಭೋಜನ ಅಲ್ಲ, ಅದು ಯಾವುದು ಅಂದ್ರೆ ಒಳ್ಳೆ ಜ್ಞಾನ ಸಿಗ್ತದೆ ಅಂತ ಅರ್ಥ. ಅಂತಹ ಪರಮಜ್ಞಾನಿಗಳಾದ ಶ್ರೀಪಾದರಾಜರ ಸ್ಮರಣೆಯನ್ನ ನಾವು ಇವತ್ತಿನ ದಿವಸ ಮಾಡಿದ್ದೇವೆ. ಇಂತಹ ಶ್ರೀಪಾದರಾಜರು ಎಲ್ಲ ಊರುಗಳ ಎಲ್ಲ ಶ್ರೋತೃಗಳಿಗೆ ವಿಶೇಷವಾದ ಅನುಗ್ರಹವನ್ನ ಮಾಡಲಿ. ಇನ್ನೂ ಹೆಚ್ಚಿನ ಪಾಠವನ್ನ ಕೇಳುವ, ಶ್ರವಣ ಮಾಡುವ, ಜ್ಞಾನ ಸಾಧನೆಯನ್ನ ಮಾಡುವ ಒಂದು ಅವಕಾಶವನ್ನ, ಸುಯೋಗವನ್ನ ಈ ಎಲ್ಲ ಹರಿದಾಸರು ಜ್ಞಾನಿಗಳು ಮಾಡಲಿ ಎಂಬುದಾಗಿ ಅಭಿಪ್ರಾಯವನ್ನ ಪಡ್ತಾ, ಈ ಮಾಧ್ಯಮದ ಮೂಲಕವಾಗಿ ಬೇರೆ ಬೇರೆ ಊರುಗಳಿಂದ ಶ್ರವಣ ಮಾಡಿದ ಎಲ್ಲ ಭಕ್ತರಿಗೂ ಕೂಡ ವಿಶೇಷವಾದ ಅಭಿನಂದನೆಗಳನ್ನ ಹಾಗೂ ಇದೆಲ್ಲದಕ್ಕೂ ಕೂಡ ಕಾರಣೀಕರ್ತರಾಗಿರತಕ್ಕಂತಹ ನಮ್ಮ ಶಿಷ್ಯರಾಗಿರತಕ್ಕಂತಹ ಶ್ರೀಮತಿ ಅಂಬಿಕಾ ಜೋಶಿಯವರಿಗೂ ಕೂಡ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಹಾಗೂ ಇವತ್ತು ಶ್ರೀಮತಿ ವಾಣಿ ಕುಲಕರ್ಣಿಯವರು ಶ್ರೀಪಾದರಾಜರನ್ನು ಕುರಿತಾದ ಅವರ ಪತಿಯವರು ನಾಗರಾಜ್ ಕುಲಕರ್ಣಿಯವರು ರಚನೆ ಮಾಡಿದ ಆ ಹಾಡನ್ನ ತುಂಬಾ ಸೊಗಸಾಗಿ ನಿರೂಪಣೆಯನ್ನ ಮಾಡಿದ್ದಾರೆ. ಇಂತಹ ಸಾಧನೆ, ಇಂತಹ ಪ್ರಯತ್ನ ಸತತವಾಗಿ ನಡೆಯಬೇಕು. ನಮ್ಮ ಊರು ಬಾಗಲಕೋಟೆ ಯಾವ ದೃಷ್ಟಿಯಿಂದಲೂ ಹಿಂದು ಬಿದ್ದಿಲ್ಲ. ಎಲ್ಲ ರೀತಿಯಾದ ಸಾಧನೆ ಮಾಡಿದ ಈ ಇತಿಹಾಸ ಎಲ್ಲ ರೀತಿಯಾದ ಸಾಧನೆಯನ್ನು ಮಾಡಿದ ಇತಿಹಾಸ ನಮ್ಮ ಬಾಗಲಕೋಟೆಗೆ ಇದೆ. ಹಾಗಾಗಿ ಇಂತಹ ಹರಿದಾಸರ ತವರೂರಾಗಿರತಕ್ಕಂತಹ ಪ್ರಸನ್ನ ವೆಂಕಟದಾಸರ ಕರ್ಮಭೂಮಿಯಾಗಿರತಕ್ಕಂತಹ ಈ ಬಾಗಲಕೋಟೆಯಲ್ಲಿ ಇಂತಹ ಜ್ಞಾನ ಕಾರ್ಯಗಳು ಇನ್ನು ನಡೆಯಲಿ ಎಂಬುದಾಗಿ ಹೇಳ್ತಾ, ಮುಂದಿನ ಸೋಮವಾರ ಮಂಗಳವಾರ ಈ ಒಂದು ವಾರ ಮಾತ್ರ ನಮ್ಮ ಮಗಳ ಮದುವೆ ಇರುವ ಕಾರಣದಿಂದ ಮುಂದಿನ ವಾರ ಒಂದು ಮಾತ್ರ ಪಾಠ ಮಾಡ್ಲಿಕ್ಕೆ ಆಗಲ್ಲ. ಅದರ ಮುಂದಿನ ಸೋಮವಾರ ಮಂಗಳವಾರ ಬುಧವಾರ ಈ ದಿನತ್ರಯಗಳಲ್ಲಿ ನೀವು ಅಪೇಕ್ಷೆ ಪಟ್ಟಲ್ಲಿ ಮುಂದಿನ ಯಾವ ಅಪೇಕ್ಷಿತವಾದ ಸಂಧಿಯ ಪಾಠವನ್ನ ಮುಂದುವರಿಸೋದಕ್ಕೆ ಸಾಧ್ಯವಿದೆ. ಅದೆಲ್ಲ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದಾಗ ನಾವು ಅದನ್ನ ಪಾಠ ಮಾಡುವಂತಹ ಯಾವ ಪಾಠ ಮಾಡೋದಕ್ಕೆ ನಾವೇನಾಗ್ತಾ ಇದ್ದೀವಿ, ಸಿದ್ಧರಾಗ್ತಾ ಇದ್ದೀವಿ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಹಾಗೂ ಅಭಿವಂದನೆಗಳು ಎಂಬುದಾಗಿ ಹೇಳ್ತಾ, ಮತ್ತೊಮ್ಮೆ ಶ್ರೀಪಾದರಾಜರ, ಸತ್ಯಾಯನಮ ತೀರ್ಥರ, ಕೃಷ್ಣದ್ವೈಪಾಯನ ತೀರ್ಥರ ಎಲ್ಲ